ಜಗದೀಶ್ ಅವರು ಹೋರಾಟ ಮಾಡ್ತಾವ್ರ ರೌಡಿಸಂ ಮಾಡ್ತಾವ್ರ ಅಂತ ಕೇಳ್ತಾರೆ. ಸರ್ ಹೋರಾಟ ಅನ್ನೋದು ಇಲ್ಲಿವರೆಗೂ ಮಾಡ್ಕೊಂತೀವಿ, ಮುಂದೆನೂ ಮಾಡ್ತೀವಿ ಸರ್. ಯಾರೋ ಒಬ್ಬ ಡ್ರಗ್ ಅಡಿಕ್ಟ್ಗಳು ಅಲ್ಲಿ ಗಾಂಜಾ ಪಾರ್ಟಿ ಮಾಡ್ಕೊಂಡು ಯಾರೋ ನಮ್ ವಿರೋಧಿ 400 ಜನ ಎತ್ತುಕಟ್ಟಿ 400 ಜನ 300 ಜನ ಎತ್ತುಕಟ್ರೆ ನಾವು 4 ಜನ ಇರ್ತೀವಿ ಸರ್. ರೌಡಿಸಂ ಮಾಡ್ತಾರದು ನಮ್ಮನ್ನ ಅಟ್ಯಾಕ್ ಮಾಡಕ್ ಬಂದಂತ ಒಂದು 300 ಜನ 400 ಜನ ಡ್ರಗ್ ಅಡಿಕ್ಟ್ಗಳೇ ಹೊರತು ಸರ್ 4 ಜನ ರೌಡಿಸಂ ಮಾಡಕ್ಕಾಗತ್ತಾ? ಬಟ್ ಅಲ್ಲ, ಈ ಗನ್ ಫೈರ್ ಆಯ್ತು ಸರ್, 4 ಜನ ನೀವೇ ಹೋಗಿ ಪೊಲೀಸ್ನವ್ರು ಬನ್ನಿ ಹೋಗೋಣ ಅಂತಂದ್ರು, ಇಲ್ಲ ನಾನು ನಿಂತ್ಕೊಂಡಿರ್ತೀನಿ ಅನ್ನುವಂಥದ್ದು. ಸರ್ ಪೊಲೀಸರು ಯಾವ ಮಟ್ಟಿಗೆ ಸುಳ್ಳು ಹೇಳ್ತಾರೆ, ಯಾವ ಮಟ್ಟಿಗೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ನನಗಿಂತ ಜನರಿಗೆ ಚೆನ್ನಾಗಿ ಗೊತ್ತಿದೆ ಸರ್. ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರು ಟೋ ಮಾಡ್ದ ಮಾಫಿಯಾ ನಿಲ್ಲಿಸಿದ್ರು ನಾನು. ಜನಗಳಿಗೂ ಗೊತ್ತಿದೆ ಎಷ್ಟು ಲೂಟಿ ಮಾಡ್ತಾರೆ, ಎಷ್ಟು ಜೋಬಕ್ಕೆ ಕಾಸಾಕಂತಾರೆ. ಪೊಲೀಸರು ನಿಯತ್ತ ಕೆಲಸ ಮಾಡಿದ್ರೆ ಕ್ರೈಮ್ ಸರಿ ಆಕ್ಚರ್ ಆಗುತ್ತೆ ಸರ್. ಅಲ್ಲಿ ನಡೆದದ್ದು ಡ್ರಗ್ ಪಾರ್ಟಿ. ಆ ಡ್ರಗ್ ಪಾರ್ಟಿಯನ್ನ ನಾವು ವಿರೋಧಿಸೋದಕ್ಕೆ ಅಟ್ಯಾಕ್ ಮಾಡಿಸಿದ್ರು. ಆಮೇಲೆ ಅಲ್ಲಿ ಬರೀ ನಮ್ ಜಾಗದಲ್ಲ ಸರ್, ಇಡೀ ಬೆಂಗಳೂರಲ್ಲಿ ಡ್ರಗ್ ಮಾಫಿಯಾಗಳು ನಡೀತಾ ಇದೆ, ಡ್ರಗ್ ಟ್ರಾಫಿಕಿಂಗ್ ನಡೀತಾ ಇದೆ. ಬೀದಿಲಿ ಮಕ್ಕಳು ಡ್ರಗ್ ತಗೊಳ್ತಾ ಇದಾರೆ. ಆಮೇಲೆ ಆ ಡ್ರಗ್ ಇಂದ ಆಗ್ತಾರ ಅನಾಹುತಗಳು ಎಷ್ಟಿದೆ ಸರ್. 4ನೇ ತಿಂಗಳು ಮುಗ್ದಿದೆ ಸರ್, 5ನೇ ತಿಂಗಳು ಕಾಲಿಟ್ಟಿದೆ ಸರ್. ಬೆಂಗಳೂರಲ್ಲಿ more than 100 ರೇಪ್ ಕೇಸ್ ರಿಜಿಸ್ಟರ್ ಆಗಿದೆ ಸರ್. FIR, ಕ್ಯಾನ್ ಯು ಬಿಲೀವ್ ದಿಸ್? ಇಟ್ಸ್ ಆನ್ ರೆಕಾರ್ಡ್. ಬೇಕಾದ್ರೆ ಚೆಕ್ ಮಾಡಿ. 7ಕ್ಕೂ ಹೆಚ್ಚು 6ಕ್ಕೋ 7ಕ್ಕೋ ಗ್ಯಾಂಗ್ ರೇಪ್ಸ್ ಆಗಿದೆ. NDPS ಕೇಸ್ ಎಷ್ಟು ಇಷ್ಟ ಆಗಿದೆ ಕೇಳ್ಕೊಳ್ಳಿ. ಡ್ರಗ್ ಕೇಸ್ಗಳು ಬೆಂಗಳೂರಲ್ಲಿ ಎಷ್ಟು ಇಷ್ಟ ಆಗಿದೆ ಕೇಳಿಸ್ಕೊಳ್ಳಿ. ಹೋದ ವರ್ಷ 3500 ಪೋಸ್ಕೋ ಕೇಸ್ ರಿಜಿಸ್ಟರ್ ಆಗಿದೆ ಸರ್. ಪೋಸ್ಕೋ ಕೇಸ್ ಎಷ್ಟು ಇಷ್ಟ ಆಗಿದೆ ಇಸ್ಕೊಳ್ಳಿ ಸರ್. ಡ್ರಗ್ ಹೊಡೆದಾಗ ಕಿಕ್ ಬರುತ್ತೆ, ಮೊಲೆಸ್ಟೇಷನ್ಸ್ ಮಾಡ್ತಾರೆ. ಮೊನ್ನೆ ರೀಸೆಂಟ್ ಆಗಿ 20 ದಿವಸಕ್ಕೆ ಮುಂಚೆನೋ 1 ತಿಂಗಳು ಮುಂಚೆನೋ ಮಿಡ್ ನೈಟ್ ಅಲ್ಲಿ ಮೊಲೆಸ್ಟೇಷನ್ ಆಗಿದೆ. ರೀಸನ್ ಪೊಲೀಸ್ ಪ್ಯಾಟ್ರೋಲಿಂಗ್ ಅಲ್ಲ, ಹೆಚ್ಚಿನ ಪೊಲೀಸರು ಬೇಕಾಗಿಲ್ಲ. ಸ್ಟಾಪ್ ಡ್ರಗ್ಸ್, ಡ್ರಗ್ ಟ್ರಾಫಿಕ್, ಬ್ಯಾನ್ ಡ್ರಗ್ ಅಲ್ವಾ ಸರ್? ಬ್ಯಾನ್ ಡ್ರಗ್ ಆದ್ಮೇಲೆ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಡ್ರಗ್ ಹೆಂಗ್ ಸಿಗ್ತಾ ಇದೆ? ಯಾರು ಇದಕ್ಕೆ ಸಹಾಯ ಮಾಡ್ತಾರೋ? ನಾನಾ?